ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಎಳ್ಳಿನ ಬಗ್ಗೆ ಮಾತಾಡೋಣ. ಆಮೇಲೆ ನಿಮ್ಗೆ ನಾನು ಎಳ್ಳುಂಡೆ ಮಾಡಿ ತೋರಿಸ್ತೀನಿ. ಆಮೇಲೆ ಇದ್ರ ಉಪಯೋಗಗಳು ಏನೇನು, ಆಮೇಲೆ ಅದನ್ನ ಯಾರು ತಿನ್ಬೇಕು, ಆಮೇಲೆ ಯಾರು ತಿನ್ಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಉಷ್ಣ ಗುಣ ಇರೋದ್ರಿಂದ ಎಲ್ಲರೂ ತಿನ್ಬೋದಾ, ಹಾಗಾದ್ರೆ ನೀವು ಕಡೆ ತನಕ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಇದರಿಂದ ಆಗುವ ಉಪಯೋಗಗಳೇನು, ಆಮೇಲೆ ಎಳ್ಳುಂಡೆ ಮಾಡೋ ವಿಧಾನ ಹೇಗೆ, ಆಮೇಲೆ ಯಾರು ತಿನ್ಬಾರ್ದು, ಈ 3 ವಿಚಾರನ ಮಾತಾಡೋಣ ಇದ್ರಲ್ಲಿ ನಾವು. ಎಳ್ಳನ್ನ ಆಯುರ್ವೇದದಲ್ಲಿ ತಿಲ ತೈಲ ಅಂತ ಕರೀತಾರೆ. ಈ ಎಳ್ಳು ಅನ್ನೋ ಶಬ್ದದಿಂದಾನೇ ಎಣ್ಣೆ ಬಂದಿದೆ ಅಂತ ಹೇಳ್ತಾರೆ. ಆಮೇಲೆ ಎಣ್ಣೆ ಇದೆಯಲ್ಲ, ಇದನ್ನ ತೈಲ ಅಂತ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿರ್ತಾರೆ. ಎಲ್ಲೆಲ್ಲಿ ತೈಲ ಅಂತ ಮೆನ್ಷನ್ ಮಾಡಿದಾರೋ ಅದೆಲ್ಲ ಎಳ್ಳಿನ ಎಣ್ಣೆ ಅಂತ ನೀವು ಅನ್ಕೋಬೇಕು. ಆಮೇಲೆ ಈ ಎಳ್ಳಲ್ಲಿ ಅತಿ ಹೆಚ್ಚಾಗಿ ವಿಟಮಿನ್ B6 ಆಮೇಲೆ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ, ಆಮೇಲೆ ಅನೇಕ ಕೊಬ್ಬಿನ ಆಮ್ಲಗಳಿದೆ ಇದರಲ್ಲಿ, ಒಳ್ಳೆ ಕೊಬ್ಬಿನ ಅಂಶ ಇದೆ ಇದರಲ್ಲಿ. ಅದೇ ರೀತಿ ನಿಮ್ಗೆ ಹೆಚ್ಚಿನ ಕ್ಯಾಲ್ಸಿಯಂ ಇರುವಂತಹ ಒಂದು ರಿಚ್ ಕಾಳು ಅಂತಾನೆ ಹೇಳ್ಬೋದು. ಆಮೇಲೆ ಸ್ನೇಹಿತರೆ, ಎಳ್ಳಿನ ಎಣ್ಣೆನ ನೀವು ಈ ಮೂಳೆಗಳ ನೋವು, ನಿಮ್ಗೆ ಕೀಲು ನೋವು, ಹಾಗೆ ಕೆಲವೊಂದು ಉರಿ ಊತ ಇರುತ್ತೆ ನೋಡಿ, ನಿಮ್ಗೆ ಆರ್ಥ್ರೈಟಿಸ್ ಇದ್ದಾಗ ಉರಿ ಊತ ಆಗ್ತಾ ಇರುತ್ತೆ, ಮೂಳೆಗಳು ಊತ ಆಗಿ ಉರಿ ಆಗ್ತಾ ಇರುತ್ತೆ, ಅಲ್ಲಿ ಸ್ವಲ್ಪ ಎಣ್ಣೆನ ಬೆಚ್ಚಗ್ ಮಾಡಿ ಹಚ್ತಾ ಬಂದ್ರೆ ತುಂಬಾನೇ ಉಪಶಮನ ಮಾಡುತ್ತೆ. ಆಮೇಲೆ ಇದು ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ನೋಡಿ, ಸ್ಕಿನ್ ಇಮ್ಯುನಿಟಿನ ಹೆಚ್ಚಿಗೆ ಮಾಡುತ್ತೆ. ಎಲ್ಲಾ ಸ್ಕಿನ್ ಪ್ರಾಬ್ಲಮ್ ಅಲ್ಲೂ ಎಳ್ಳಿನ ಎಣ್ಣೆ ಅದ್ಭುತ ಸ್ಥಾನ ಪಡ್ಕೊಳ್ಳುತ್ತೆ. ನೀವು ಹೊರಗಡೆ ಇದನ್ನ ಹಚ್ಚೋದಷ್ಟೇ ಅಲ್ದೇನೆ ದೇಹದ ಒಳಗೂನು ಸೇವಿಸ್ತಾ ಬರ್ಬೇಕು. ಅವಾಗ ಇದ್ರದ ಒಂದು ಒಳ್ಳೆ ಗುಣ ನಮ್ಗೆ ಹೊಟ್ಟೆಗೆ ಸೇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಮಕ್ಕಳಿಗೆ ನೀವು ಎಳ್ಳುಂಡೆ ಕೊಡ್ತಾ ಬನ್ನಿ. ನೀವು ಪ್ರತಿದಿನ ಬಾಕ್ಸ್ಗೆ ಕಟ್ತಿರಲ್ಲ ಸ್ನಾಕ್ಸ್ ಅಂತ ಹೇಳಿ, ಅದರಲ್ಲಿ ಒಂದೊಂದು ಉಂಡೆನ ನೀವು ಕಟ್ತಾ ಬನ್ನಿ. ಅಂದ್ರೆ ಒಂದೊಂದು ಎಳ್ಳುಂಡೆ ಅವ್ರು ತಿನ್ನೋದ್ರಿಂದ ಮಕ್ಕಳಿಗೆ ಅವ್ರಿಗೆ ಏನೇನಾಗುತ್ತೆ ಅಂದ್ರೆ ಅವ್ರ ಹಲ್ಲಿನ ಬೆಳವಣಿಗೆ ಚೆನ್ನಾಗುತ್ತೆ, ಹಲ್ಲು ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಅವ್ರ ಹೇರ್ ಕೂಡ ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಅವ್ರಿಗೆ ಮೂಳೆಗಳಿಗೆ ಒಳ್ಳೆ ಒಂದು ಪೌಷ್ಟಿಕಾಂಶ ಸಿಕ್ಕಂಗಾಗುತ್ತೆ. ಆಟ ಆಡೋದಿಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಅವ್ರಿಗೆ ಒಳ್ಳೆ ಬಲಿಷ್ಠವಾಗಿ ಎಲ್ಲ ಬೆಳಿಬೇಕಂದ್ರೆ ಅವ್ರಿಗೆ ನಾವು ಈ ತರ ಫುಡ್ ನ ನಾವು ಮಾಡ್ಕೊಡ್ಬೇಕು. ಈಗ ಹೊರಗಡೆ ಸಿಗುವಂತ ಸ್ನಾಕ್ಸ್ ನ ತಂದಿಟ್ಕೊಂಡು ಪ್ರತಿದಿನ ಬಾಕ್ಸ್ಗೆ ಕಟ್ಟೋದು ಸರಿಯಲ್ಲ ಅಂತ ನಾನು ಅನ್ಕೋತೀನಿ. ಆಮೇಲೆ ಸ್ನೇಹಿತರೆ, ಎಳ್ಳುಂಡೆ ತಿನ್ನೋದ್ರಿಂದ ನಿಮ್ಗೆ 20% ಅಷ್ಟು ನಿಮ್ಗೆ ಇದು ಸಿಗುತ್ತೆ, ಫೈಬರ್ ಸಿಗುತ್ತೆ. ಇದರಲ್ಲಿ ಹೆಚ್ಚಿನ ಫೈಬರ್ ಇರೋದ್ರಿಂದ ನಿಮ್ಗೆ ಜೀರ್ಣಕ್ರಿಯೆಗೂ ಒಳ್ಳೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇದು ಕ್ಯಾಲ್ಸಿಯಂ ಅಂದ್ರೇನೆ ಎಳ್ಳು. ಆಕ್ಚುಲಿ ಎಳ್ಳಿನ ಹಾಲು, ಎಳ್ಳಿನ ಎಣ್ಣೆ, ಎಳ್ಳಿನ ಉಂಡೆ ತಯಾರು ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟೋ % ನಮ್ಗೆ ಕ್ಯಾಲ್ಸಿಯಂ ಸಿಗುತ್ತೆ. ಯಾಕಂದ್ರೆ ನಮ್ಮಂತ ಅಡಲ್ಟ್ಸ್ಗೆ 1200 mg ಅಷ್ಟು ನಮ್ಗೆ ಕ್ಯಾಲ್ಸಿಯಂ ಬೇಕಾಗುತ್ತೆ. ಅಷ್ಟೊಂದು ಒಂದು ದಿನಕ್ಕೆ ಪೂರೈಕೆ ಆಗ್ಬೇಕಂದ್ರೆ ಹೇಗೆ 1 ಲೀಟರ್ ಹಾಲು ಕುಡಿದ್ರೂ ಸಿಗಲ್ಲ ನಮ್ಗೆ. ಅದಕ್ಕೆ ನಾವು ದಿನ ಈ ರೀತಿ ಒಂದೊಂದು ಎಳ್ಳುಂಡೆ ಮಾಡ್ಕೊಂಡು ಸೇವಿಸ್ಬೇಕು. ಸ್ನೇಹಿತರೆ, ಇನ್ನೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ. ನಿಮ್ಗೆ ಯಾರಾದ್ರೂ ಮೈಗ್ರೇನ್ ಇದ್ರೆ ನೀವು ಎಳ್ಳುಂಡೆನ ಸೇವಿಸಲೇಬೇಕು. ಇದನ್ನ ಬಿಟ್ಟು ನಿಮ್ಗೆ ಬೇರೆ ಏನೇನ್ ಮಾಡ್ತಾ ಹೋದ್ರೂ ನಿಮ್ ಮೈಗ್ರೇನ್ ಕಮ್ಮಿ ಆಗೋದಿಲ್ಲ. ಯಾಕೆ ಅಂದ್ರೆ ಅಷ್ಟು ಡೆನ್ಸಿಟಿ ಇರುತ್ತೆ ಆ ಮೈಗ್ರೇನ್ದು. ನೀವು ಮೈಗ್ರೇನ್ ಇರೋರು ಏನ್ ಮಾಡಿ ಅಂದ್ರೆ, ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಗೆ 1 ಎಳ್ಳುಂಡೆ ತಿನ್ಬಿಟ್ಟು 1 ಗ್ಲಾಸ್ ನೀರ್ ಕುಡೀರಿ. ಫಸ್ಟ್ ಎಳ್ಳುಂಡೆ ತಿನ್ನಿ, ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಬೆಚ್ಚಗಿರೋ ನೀರನ್ನ ಕುಡಿದ್ಬಿಡಿ ನೀವು. ಅದೇ ರೀತಿ ನೀವು 21 ದಿನ ಮಾಡ್ಕೊಂತ ಬಂದ್ರೆ ನಿಮ್ಮ ಮೈಗ್ರೇನ್ ಕಮ್ಮಿ ಆಗ್ತಾ ಬರುತ್ತೆ. ನೀವು ನೋಡ್ಕೋಬಹುದು ಇದನ್ನ ನಾನು ಕೂಡ ಮಾಡಿದ್ದೀನಿ. 21 ದಿನ ನಾನು ಪಾಲಿಸಿದೀನಿ. ಆಮೇಲೆ ಅದರಿಂದ ನಾನು ಈ ಮೈಗ್ರೇನ್ ಇಂದ ಪೂರ್ತಿ ಆರಾಮಾಗಿದ್ದೀನಿ ಅಂತಾನೆ ಹೇಳ್ಬೋದು. ಈ ಎಳ್ಳಿನ ಗುಣಗಳನ್ನ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಲಿಸ್ಟೇ ಆಗುತ್ತೆ, ಎಲ್ಲಾನು ಹೇಳಕ್ಕಾಗಲ್ಲ. ಇಂಪಾರ್ಟೆಂಟ್ ಇರೋದನ್ನ ಕೆಲವೊಂದು ಹೇಳಿದ್ದೀನಿ ನಿಮ್ಗೆ. ಇದನ್ನ ತಿಳ್ಕೊಂಡು ನಾವು ಮಾಡ್ಕೋಬೇಕಂತ ಹೇಳಿ ಈಗ ಎಳ್ಳುಂಡೆನ ಹೇಗ್ ತಯಾರು ಮಾಡೋದು ನೋಡ್ಕೊಂಡ್ ಬರೋಣ. ಅದಾದ್ಮೇಲೆ ಯಾರ್ಯಾರು ಸೇವಿಸಬಾರ್ದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಇಲ್ಲಿ 1 ಕಪ್ ಎಳ್ಳನ್ನ ತಗೊಂಡಿದ್ದೀನಿ. ಕಪ್ ಎಳ್ಳು ತಗೋಬಹುದು ಕೂಡ, ಇದು ಬ್ರೌನ್ ಕಲರ್ ಇದೆ. ಹಾಗೆ 1 ಕಪ್ ನಾನು ಬೆಲ್ಲನೂ ತಗೊಂಡಿದ್ದೀನಿ. ಇದನ್ನ ಸ್ನೇಹಿತರೆ ಈಗ ನಾನು ಬಾಳೆ ಹಾಕೊಂಡು ಹುರ್ಕೊಂಡ್ ಬರ್ತಾ ಇದ್ದೀನಿ. ಸ್ನೇಹಿತರೆ, ಈ ಕಪ್ ಎಳ್ಳು ಬರುತ್ತೆ ನೋಡಿ, ಇದಕ್ಕಿಂತ ಕಪ್ಪಗಿರುತ್ತೆ. ಇದು ಸ್ವಲ್ಪ ಬ್ರೌನ್ ಇದೆ. ಆಮೇಲೆ ಬಿಳಿ ಎಳ್ಳು 3 ತರ ಬರುತ್ತೆ. ಬ್ಲಾಕ್ ಕಲರ್ ಎಳ್ಳಲ್ಲಿ ಅತಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇರುತ್ತೆ. ಇದನ್ನ ಹುರಿದು ಈಗ ಒಂದು ತಟ್ಟೆಗೆ ತಗೊಳ್ತಾ ಇದ್ದೀನಿ. ಚಟಪಟ ಅಂತ ಸಿಡಿಯುತ್ತಲ್ಲ, ಆ ತರ ನಾವು ಹುರಿದು ತಕ್ಕೋಬೇಕು. ಇದಕ್ಕೆ ಸ್ವಲ್ಪ ನಾನು ಶೇಂಗಾನು ಹಾಕೊತಾ ಇದ್ದೀನಿ. ಒಂದು ಅಂಟು ಬರುತ್ತೆ ನಾವು ಸ್ವಲ್ಪ ಶೇಂಗಾ ಹಾಕೊಂಡು ಮಾಡಿದ್ರೆ. ಆಮೇಲೆ ಉಂಡೆ 15 ದಿನ ತನಕ ಏನಾಗಲ್ಲ, ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಎನ್ಹಾನ್ಸ್ ಆಗುತ್ತೆ. ಇದನ್ನ ನಾನು ಹುರಿದು ಇಲ್ಲಿ ಸ್ವಲ್ಪ ಆರಕ್ಕೆ ಇಟ್ಕೊತಾ ಇದ್ದೀನಿ. ಇಲ್ಲಿ ನಿಮ್ಗೆ ಪುಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು. ಆ ಥರ ನಾವು ಪೌಡ್ರ್ ಮಾಡ್ಕೊಂಡ್ ಬರಬೇಕು. ಶೇಂಗಾನು ನಾವು ಪೌಡ್ರ್ ಮಾಡ್ಕೊಂಡ್ ಬರಬೇಕು. ತುಂಬ ನೈಸಾಗಿ ಪುಡಿ ಮಾಡಬಾರ್ದು. ಇಲ್ಲಿ ಬಾಳೆ ಇಟ್ಕೊಂಡಿದ್ದೀನಿ. ಬೆಲ್ಲನ ನಾವಿಲ್ಲಿ ಪಾಕ ಮಾಡ್ಕೊಳ್ಳೋಣ. ಈ ಥರ ಪಾಕ ಮಾಡಿ ಉಂಡೆ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ದಿನ ಇದನ್ನು ಇಡ್ಬೋದು. ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಪಾಕ ಮಾಡ್ಕೊತಾ ಇದ್ದೀನಿ. ನಾವು ತುಂಬ ಗಟ್ಟಿ ಪಾಕ ಏನು ಬೇಡ, ಒಂದು ಎಳೆ ಪಾಕ ಬರುತ್ತೆ ನೋಡಿ, ಆ ಥರ ಇಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬಂದಿಲ್ಲ ಅದು. ಈಗ ಮತ್ತೆ ನಿಮಗೆ ತೋರಿಸ್ತೀನಿ ನೋಡಿ, ಆ ಥರ ಬಂದರೆ ಸಾಕು. ನಾವು ನೀರಲ್ಲಿ ಹಾಕಿದಾಗ ಅದು ಸ್ವಲ್ಪ ಅಲ್ಲಾಡಬಾರ್ದು, ಆ ಥರ ಬಂದಿರಬೇಕು ನೋಡಿ. ಈ ಥರ ನಾನು ಪಾಕ ತಕ್ಕೊತಾ ಇದ್ದೀನಿ. ಈಗ ಈ ಕಡೆ ಸ್ನೇಹಿತರೆ, ನಾನು ಇದನ್ನು ಜರಡಿಲಿ ಸೋಸ್ಕೊಂಡು ಹಾಕ್ಕೊತಿದ್ದೀನಿ. ಗೊತ್ತಾಗಲ್ಲ ಅಲ್ವಾ, ಎಷ್ಟೇ ನಾವು ಪರಿಶುದ್ಧವಾಗಿರೋ ಬೆಲ್ಲ ತೊಗೊಂಡ್ರೂ ಅದರಲ್ಲಿ ಸ್ವಲ್ಪ ಕಲ್ಮಶ ಇದ್ದೇ ಇರುತ್ತೆ. ಅದಕ್ಕೆ ನಾನು ಪಾಕನೇ ಡೈರೆಕ್ಟ್ ಸೋಸ್ಕೋತಾ ಇದ್ದೀನಿ. ಇದನ್ನು ಸೋಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು.
ಸ್ನೇಹಿತರೆ, ನೀವು ಬೇಕಾದ್ರೆ ಏಲಕ್ಕಿ ಪುಡಿ ಹಾಕೋಬಹುದು, ಅದು ಚೆನ್ನಾಗಿ ಕಂಪು ಕೊಡುತ್ತೆ. ಆಮೇಲೆ ಇದಕ್ಕೆ ಕೊಬ್ಬರಿನೂ ಕೆಲವರು ಸೇರಿಸ್ಕೋತಾರೆ, ಅದು ಹಾಕಿದ್ರೆ ಜಾಸ್ತಿ ದಿನ ಬರೋದಿಲ್ಲ ಇದು. ಇದನ್ನು ಒಂದು 2 ನಿಮಿಷ ಹಾಗೆ ಬಿಟ್ಟಿದ್ದೀನಿ. ಈಗ ಕೈಗೆ ಒಂದು ಸ್ವಲ್ಪ ನೀರು ಇಟ್ಕೊಂಡು ಈ ಥರ ಉಂಡೆ ಕಟ್ಕೋಬೇಕು ನಾವು. ನೀರನ್ನ ಜಾಸ್ತಿ ಹಚ್ಕೋಬಾರ್ದು, ಅಂಟಬಾರ್ದು ಅಂತ ಅಷ್ಟೇ ಸ್ವಲ್ಪ ಹಚ್ಕೋತಾ ಇರೋದಷ್ಟೇ. ಅಲ್ಲಿ ನಿಮ್ಗೆ ಶೈನಿಂಗ್ ಕಾಣ್ತಾ ಇದೆ ಅಲ್ಲ, ಅದು ಆ ಎಳ್ಳಿನ ಎಣ್ಣೆ ಬಿಟ್ಕೊಂಡಿರುತ್ತೆ, ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಅದು. ನೀವು ಕೊಬ್ಬರಿ ಆ ಥರ ಏನಾದರೂ ಮಿಕ್ಸ್ ಮಾಡಿದಾಗ ಜಾಸ್ತಿ ದಿನ ಇಡೋಕ್ಕಾಗೋದಿಲ್ಲ, ಬೇಗ ಕೆಟ್ಟೋಗುತ್ತೆ, ಬೂಸ್ಟ್ ಬಂದುಬಿಡುತ್ತೆ. ಸೊ ಇದೇ ಥರ ನಾನು ಎಲ್ಲ ಉಂಡೆನೂ ಕಟ್ಕೋತೀನಿ. ಈಗ ಸ್ವಲ್ಪ ಆರಿದ್ಮೇಲೆ ನಾವು ಈ ಥರ ಉಂಡೆಗಳನ್ನ ಕಟ್ಕೋಬೇಕು. ತುಂಬ ಸಿಂಪಲಾಗಿ ಮಾಡೋದಿದು, ಆದರೆ ತುಂಬ ರಿಚ್ ಇದ್ರದ್ದು ಉಪಯೋಗ ನೋಡ್ತಾ ಇದ್ರೆ ನಾವು. ಹೇಗೆ ಮಾಡಿದ್ರಿ ಅಂತ ನೋಡಿದ್ರಿ ಅಲ್ವಾ. ಈಗ ಎಳ್ಳುಂಡೆ ಮಾಡೋದು ನೋಡಿದ್ರಲ್ಲ, ಅಯ್ಯೋ ಇದ್ರಲ್ಲಿ ಏನ್ ದೊಡ್ಡ ವಿಚಾರ ಇದೆ ಅಂತ ಅನಿಸ್ಬೋದು ನಿಮ್ಗೆ. ಇನ್ನೊಂದು ನಾವು ನೆನ್ಪಿಟ್ಕೋಬೇಕು ಸ್ನೇಹಿತರೆ, ಈ ಎಳ್ಳುಂಡೆನ ಎಲ್ಲರೂ ಸೇವಿಸ್ಬೋದು, ಎಲ್ಲ ಏಜ್ ಅವರು ಸೇವಿಸ್ಬೋದು. ಆಮೇಲೆ ಹೆಣ್ಮಕ್ಳಿಗೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಹೆಣ್ಮಕ್ಳಿಗೆ ಪೀರಿಯಡ್ ಸಮಸ್ಯೆ ಆಗ್ತಾ ಇರುತ್ತೆ ನೋಡಿ, ಸರಿಯಾಗಿ ಆಗದೆ ಇರೋದು, ಆದ್ರೇನು ನಿಲ್ದೇ ಇರೋದು. ಆಮೇಲೆ ಈ PCOS ಸಮಸ್ಯೆಯಿಂದ ಸರಿಯಾಗಿ ಪೀರಿಯಡ್ಸ್ ಆಗಲ್ಲ, ಇರ್ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ. ಇನ್ ಕೇಸ್ ನಿಮ್ಗೆ ಬ್ಲೀಡಿಂಗ್ ಆದ್ರೂ ಒಂದೇ ದಿನ ಆಗೋದು, ಸರಿಯಾಗಿ ಬ್ಲೀಡಿಂಗ್ ಆಗದೆ ಇರೋದು. ಆಮೇಲೆ ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಹಲವಾರು ಸಮಸ್ಯೆಗಳನ್ನ ಬಗೆಹರಿಯೋಕೆ ಇದು ಒಂದು ಉಪಶಮನ ಅಂತ ಹೇಳ್ಬೋದು. ಆದ್ರೆ ನೀವು ಔಷಧಿಗಳ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಜೊತೆಗೆ ಇದನ್ನು ಒಂದು ಅದ್ರ ಜೊತೆಗೆ ಆಡ್ ಮಾಡ್ಕೋಬಹುದು. ಆಮೇಲೆ ವೆಯ್ಟ್ ಲಾಸ್ ಮಾಡೋಕ್ಕೂ ತುಂಬಾನೇ ಹೆಲ್ಪ್ ಆಗುತ್ತೆ ಇದು. ಥೈರಾಯ್ಡ್ ಅಲ್ಲೂ ಕೂಡ ಒಂದು ಒಳ್ಳೆ ಬೆಸ್ಟ್ ಔಷಧಿಯಾಗಿ ಕೆಲಸ ಮಾಡುತ್ತೆ. ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್, ಆಮೇಲೆ ಹೆಣ್ಮಕ್ಳಿಗೆ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಇದು. ಅಷ್ಟೊಂದು ಒಳ್ಳೆ ಗುಣಗಳಿದೆ ಇದರಲ್ಲಿ, ಎಲ್ಲರೂ ಸೇವಿಸಬಹುದು. ಆದ್ರೆ ಯಾರ್ಯಾರು ಸೇವಿಸಬಾರ್ದು ಗೊತ್ತಾ, ನಿಮ್ಗೆ ಶ್ವಾಸಕೋಶ ಸಮಸ್ಯೆ ಇದ್ದು ಉಸಿರಾಟ ತೊಂದರೆ ಆಗ್ತಾ ಇರುತ್ತೆ ನೋಡಿ, ಅವ್ರು ಸೇವಿಸಬಾರ್ದು. ಆಮೇಲೆ ನೀವು ಇದನ್ನ ಅತಿಯಾಗಿ ತಿಂತ ಬಂದ್ರೆ ಆತರ ಸಮಸ್ಯೆಗಳು ಉಲ್ಬಣಿಸಬಹುದು. ಕೆಲವರಿಗೆ ಶ್ವಾಸಕೋಶ ಸಮಸ್ಯೆ ಇಲ್ಲದೆ ಇರ್ಬೋದು, ಆಮೇಲೆ ಉಸಿರಾಟ ಸಮಸ್ಯೆ ಇಲ್ಲದೆ ಇರ್ಬೋದು. ಅತಿಯಾಗಿ ತಿಂತ ಬಂದ್ರೇನು ಅದು ಆಗ್ಬೋದು, ನೀವು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇದು ಉಷ್ಣಗುಣ ಇರೋದ್ರಿಂದ ತುಂಬಾ ಉಷ್ಣತೆ ಇರೋರು ತಿನ್ಕೊಡ್ದು. ನೀವು ದೇಹನ ತಂಪಾಗಿರ್ಸ್ಕೊಳ್ಳಕ್ಕೆ ಬೇರೆ ಆಲ್ಟರ್ನೇಟಿವ್ಸ್ ಮಾಡ್ಕೊಂಡು ತಿನ್ಬೇಕಾಗತ್ತೆ. ಆಮೇಲೆ ಗರ್ಭಿಣಿಯವ್ರು ತಿನ್ಬೋದಾ ಡೌಟ್ ಇರುತ್ತೆ ನಿಮ್ಗೆ. ಗರ್ಭಿಣಿಯರಿಗೆ ಉಷ್ಣ ಅತಿಯಾಗೋದು ಒಳ್ಳೇದಲ್ಲ, ನೀವು ಅದನ್ನ ಗಮನದಲ್ಲಿ ಇಟ್ಕೊಂಡು ಸೇವಿಸಬೇಕಾಗತ್ತೆ. ಆದ್ರೆ ಆಕ್ಚುಲಿ ನಮ್ಮ ಹಿರಿಕರು ಎಲ್ಲ ಗರ್ಭಿಣಿಯರಿಗೆ ಎಳ್ಳ ಸೇವಿಸಕ್ಕೆ ಬಿಡೋದಿಲ್ಲ. ಆಮೇಲೆ ಬಾಣಂತಿಯವರು ಸೇವಿಸಬಹುದಾ, ಇದನ್ನ ಖಂಡಿತವಾಗಿ ಸೇವಿಸಬಹುದು. ನೀವು ಮಗುನ ಡೆಲಿವರಿ ಆದ್ಮೇಲೆ 3 ವಾರ ಆದ್ಮೇಲೆ ನೀವು ಇದನ್ನ ಸೇವಿಸಬಹುದು. ಅದಕ್ಕಿಂತ ಮುಂಚೆ ನಿಮ್ ದೇಹ ಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳಿ. ಮಗುವಿನ ಆರೋಗ್ಯನೂ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಡಾಕ್ಟರ್ ಸಲಹೆ ತಗೊಂಡು ತಿನ್ಬಹುದು, ಜನರಲ್ ಆಗಿ ಸೇವಿಸಬಹುದು. ಆಕ್ಚುಲಿ ನೀವು ಸ್ವಲ್ಪ ನಾವು ಒಂದು ನಮ್ಮ ಮನೆಯಲ್ಲಿರುವಂತ ಹಿರಿಯರ ಗೈಡ್ಲೈನ್ಸ್ ತಗೊಂಡು ಡಾಕ್ಟರ್ ಸಲಹೆ ತಗೊಂಡು ತಿನ್ನೋದು ಒಳ್ಳೇದು. ಅಂತ ಒಂದು ದೊಡ್ಡ ಸೈಡ್ ಎಫೆಕ್ಟ್ಸ್ ಏನು ಇಲ್ಲ ಇದರಲ್ಲಿ, ಎಲ್ಲರೂ ಸೇವಿಸಬಹುದು, ಮಾಡ್ಕೊಂಡು ತಿನ್ನಿ. ಆಮೇಲೆ ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು.